ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಬಂದಂಥ ಸಮಸ್ಯೆ ಹೋಯ್ತಲ್ಲ, ಮತ್ತಿನ್ನು ಇದಕ್ಕಾಗಿ ನೀನು ಇಷ್ಟೊಂದು ಅಳ್ತಾ ಇದ್ದೀಯ, ಬೇಜಾರು ಮಾಡ್ಕೊಳ್ತಾ ಇದ್ದೀಯ. ಬಿಟ್ಟು ಬಿಡು, ಎಲ್ಲವೂ ಸರಿ ಹೋಗುತ್ತದೆ. ಆದರೆ ಒಂದು ತಿಳಿದುಕೋ, ಯಾರ ವಿರುದ್ಧವಾಗಿ ಮಾತನಾಡ್ತಾ ಇದ್ದೇನೆ ಅನ್ನೋದನ್ನು ಯೋಚನೆ ಮಾಡು. ಯೋಚನೆ ಮಾಡುವಾಗ ಆಡಿದಂಥ ಮಾತು, ಯಾವ ವ್ಯಕ್ತಿಯಿಂದ ಬಂದಂಥ ಮಾತು ಮುಖ್ಯನೋ ವ್ಯಕ್ತಿ ಮುಖ್ಯನೋ ಅಂತ ತೀರ್ಮಾನ ಮಾಡು. ಆ ವ್ಯಕ್ತಿ ನಿನಗೆ ಮುಖ್ಯವೇ ಆಗಿದ್ದರೆ, ನಿನ್ನ ಜೀವನಕ್ಕೆ ಅದು ಅವಶ್ಯಕತೆ ಇದ್ದಿದ್ದೇ ಆದರೆ, ಆ ವ್ಯಕ್ತಿ ಮಾತನಾಡಿದ್ದ ಮಾತನ್ನು ಬಿಟ್ಟು ಬಿಡು. ಆ ವ್ಯಕ್ತಿಯನ್ನು ಮುಖ್ಯವಾಗಿ ಇಟ್ಟುಕೋ. ಇಲ್ಲ, ಆ ವ್ಯಕ್ತಿನೇ ಬೇಡ ಅಂದ ಮೇಲೆ ಆಡಿದಂಥ ಮಾತನ್ನು ಗಟ್ಟಿ ಹಿಡಿದು ಬಿಟ್ಟು ಬಿಡು. ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನಂತ? ಹೌದು ಕಂದ, ಈಗ 3 ದಿನದ ಹಿಂದೆ ನಡೆದಂಥ ಘಟನೆಗೆ ಹೇಳ್ತಾ ಇದ್ದೇನೆ. ಚಿಂತೆ ಮಾಡಬೇಡ, ಎಲ್ಲವೂ ಸರಿ ಹೋಗುತ್ತದೆ. ನಿನಗೆ ವ್ಯಕ್ತಿ ಮುಖ್ಯ, ಅವರು ಆಡಿದಂಥ ಮಾತಲ್ಲ. ಸಂಸಾರ ಅಂದ ಮೇಲೆ ಒಂದು ಮಾತು ಬರುತ್ತದೆ, ಹೋಗುತ್ತದೆ. ಒಂದು ಕ್ಷಣ, ಒಂದು ಗಳಿಗೆ, ಆ ಗಳಿಗೆ ಹೋದರೆ ಸಾಕು, ಎಲ್ಲವೂ ಸರಿ ಹೋಗುತ್ತದೆ. ಹಾಗೆಯೇ ಈಗ ನೀನು ತೆಗೆದುಕೊಂಡ ಸಾಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯ. ಸಾಲ ಎಲ್ಲವೂ ಬಗೆಹರುತ್ತದೆ. ಜೊತೆಗೆ ಬ್ಯಾಂಕಿನಲ್ಲಿ ಸಾಲ ತಗೊಂಡಿದೆಯಲ್ಲ, ಆ ಸಾಲವೂ ಮನ್ನಾ ಆಗುತ್ತದೆ. ಚಿಂತೆ ಮಾಡಿ ಕೊರಗಬೇಡ. ನೀನು ಮಾಡುವಂತೆ ಕೆಲಸ ಸರಿಯಾಗಿದೆ, ಪ್ರಾಮಾಣಿಕವಾಗಿದೆ, ವ್ಯಕ್ತಿಗತವಾಗಿದೆ. ಚಿಂತೆ ಮಾಡಬೇಡ. ನಿನ್ನ ಜೊತೆಗೆ ಸದಾಕಾಲ ನಾನು ಇದ್ದೇ ಇದ್ದೇನೆ. ನಿನಗೆ ಆ ಶಕ್ತಿಯನ್ನು ತುಂಬುತ್ತೇನೆ. ಯೋಚನೆಯನ್ನು ಬಿಟ್ಟು ನೆಮ್ಮದಿಯಿಂದ ಇರು. ಹಾಗೆಯೇ ನೋಡು, ಒಂದಲ್ಲ ಒಂದು ದಿನ ಮಾಡಿದಂಥ ತಪ್ಪಿಗೆ ಪಶ್ಚಾತ್ತಾಪ ಆಗುವಂಥ ತೀರ್ಮಾನ ತೆಗೆದುಕೊಳ್ಳಬಾರದು. ಅದರ ಬದಲಾಗಿ ಯಾವ ದಿನದಲ್ಲಿ, ಯಾವ ಸಂದರ್ಭದಲ್ಲಿ, ಯಾರ ಹತ್ರ ನಾನು ತೀರ್ಮಾನ ತೆಗೆದುಕೊಳ್ತಾ ಇದ್ದೇನೆ ಅನ್ನೋದು ಮುಖ್ಯವಾಗುತ್ತದೆ. ದುಡುಕಿನಿಂದ ಮಾತನಾಡಿ ಯಾವುದನ್ನು ಹಾಳು ಮಾಡಿಕೊಳ್ಳಬೇಡ. ಎಲ್ಲವೂ ಸರಿಯಾಗುತ್ತದೆ. ಇಂದು ಒಬ್ಬರು ದುಡ್ಡು ಕೊಡಬೇಕಾಗಿತ್ತಲ್ಲ, ಖಂಡಿತವಾಗಲೂ ಬಂದು ಕೊಡುತ್ತಾರೆ. ಅದಕ್ಕೆ ಸಂಬಂಧಪಟ್ಟ ಏನು ಕಾಗದ ಪತ್ರ ಇದೆ ಅದನ್ನು ಸರಿ ಮಾಡಿಕೊ. ಯಾವುದೇ ರೀತಿ ಯೋಚನೆ ಮಾಡಬೇಡ. ನಿನ್ನ ಜೊತೆಗೆ ನಾನು ಇದ್ದು ಎಲ್ಲವನ್ನೂ ನಡೆಸಿಕೊಡುತ್ತೇನೆ. ಹಾಗೆಯೇ ಒಂದು ಮಾತು ತಿಳಿದುಕೋ, ಯಾವ ವ್ಯಕ್ತಿಯಿಂದ ಅನ್ಯಾಯ ಆಗಿದೆಯೋ, ಯಾವ ವ್ಯಕ್ತಿಯಿಂದ ಅವಮಾನ ಆಗಿದೆಯೋ ಅವರ ಎದುರಿಗೆ ತಲೆ ಎತ್ತಿ ನಿಲ್ಲುವಂಥ ಸಂದರ್ಭ ಬಂದಾಗಿದೆ. ನಿನ್ನ ವಿದ್ಯೆಯನ್ನು ಪ್ರದರ್ಶನ ಮಾಡುವಂಥ ಸಂದರ್ಭ ಬಂದಾಗಿದೆ. ಚಿಂತೆ ಮಾಡಬೇಡ. ನಾನು ನಿನ್ನ ಜೊತೆಗಿದ್ದು ನಿನಗೆ ಎಲ್ಲ ರೀತಿಯ ಸಹಾಯನೂ ಮಾಡುತ್ತೇನೆ. ಇಂದು ನಿನ್ನ ಮನೆಗೆ ಆಕಳ ಹಿಂಡೆಯೇ ಬಂದಿತ್ತು ಅಲ್ವಾ? ಎಲ್ಲರ ಮನೆಗೂ ಆಕಳು ಹೋಗೋದಿಲ್ಲ, ಆದರೆ ನಿನ್ನ ಮನೆಗೆ ಬಂದಿದೆ ಅಂದ ಮೇಲೆ ಅದು ಒಂದಲ್ಲ ಎರಡಲ್ಲ, ಹೌದಲ್ವಾ? ಹಾಗಿದೆ ಅಂದ ಮೇಲೆ ಇನ್ನು 6 ತಿಂಗಳಲ್ಲಿ ಸಮಸ್ಯೆ ಬಗೆಯಿರುತ್ತದೆ. ಚಿಂತೆ ಮಾಡಬೇಡ.